Please shake hands with your enemy. ನೀವು ಯಾರ ಜೊತೆ ಮಾಡ್ತಿದ್ದೀರಿ ಅವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡಿ. Come on. ಶೇಕ್ ಹ್ಯಾಂಡ್ ಮಾಡಿ. ನೀವು ಆಗಿಲ್ಲ. ಈಗ ನೀವು ಶೇಕ್ ಹ್ಯಾಂಡ್ ಮಾಡಿ. ಹಗ್ ಮಾಡಿ. ಹಗ್ ಮಾಡಿ. ನೋ ಇಶ್ಯೂ. ಪ್ಲೀಸ್. Come on. Anybody else? ಹಾಗಾದ್ರೆ ಶೇಕ್ ಮಾಡಿ. ಶೇಕ್ ಹ್ಯಾಂಡ್ ಮಾಡಿ. ಯಾಕೆ enemy? ಶೇಕ್ ಹ್ಯಾಂಡ್ ಮಾಡಿ. ನೀವು ಮಾಡಿರಿ. Everybody is happy? Okay. Please take your seat. Please. ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಕ್ಲಾಶಸ್, ಸಣ್ಣ ಜಗಳ, ಇಟ್ ಈಸ್ ಕಾಮನ್. ಓಕೆ, ಇಟ್ ವಿಲ್ ಹ್ಯಾಪನ್ ಥ್ರೂಔಟ್ ಯುವರ್ ಲೈಫ್, ವಿತ್ ಯುವರ್ ಕಾಲೀಗ್ಸ್, ವಿತ್ ಯುವರ್ ಸಬಾರ್ಡಿನೇಟ್ಸ್, ವಿತ್ ಯುವರ್ ಕ್ಲಾಸ್ಮೇಟ್ಸ್, ವಿತ್ ಯುವರ್ ಪೇರೆಂಟ್ಸ್, ವಿತ್ ಯುವರ್ ಬ್ರದರ್ಸ್, ವಿತ್ ಯುವರ್ ಸಿಸ್ಟರ್ಸ್. ಜಗಳ ಅಂತಂದ್ರೆ ನಮ್ಮ ಕರೆಯೊಳಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗೋಯಿಸ್ಟಿಕ್ ಹೋಗ್ತೀವಿ. ಜಗಳ ಅಂದ್ರೆ ಮಾತುಗಳಲ್ಲ, ಜಗಳ ಅಂದ್ರೆ ಹೊಡೆದಾಡೋದಲ್ಲ. ಯು ಟೇಕ್ ಇಟ್ ಆಸ್ ಅನ್ ಆರ್ಗ್ಯುಮೆಂಟ್. If there is a misunderstanding, argue for that. But next moment you become one. ಈಗ ನೀವು ಏನಾಗುತ್ತೆ ಮಾತು ಬಿಟ್ಟರೆ ಅಂತ ತಿಳ್ಕೊಳ್ಳಿ, ಇಟ್ ಈಸ್ ಟೋಟಲಿ ಅನ್ನೆಸರಿ. ನಿಮ್ಗೆ ಬೇಕಾಗೇ ಇಲ್ಲ, ನಿಮ್ಮ ಲೈಫ್ ಒಳಗೆ ಏನು ಸಂಬಂಧವೂ ಇಲ್ಲ. ಇಕ್ಕಿ ಯಾಕೆ ನೀವು ಮಾತು ಮಾಡಿದ್ರೆ ಇವ್ರ ಜೋಡಿ ಇಕ್ಕಿ ನೀನು ಇಕ್ಕಿ ಜೋಡಿ ಮಾತು ಬಿಟ್ಟಾಳ ಅಂತಂದ್ರೆ ಈಗಿನ ಲೈಫ್ ಒಳಗೆ ಏನು ಸಂಬಂಧ ಇಲ್ಲ, ಎಲ್ಲೂ ಎಫೆಕ್ಟ್ ಆಗಿಲ್ಲ, ಎಲ್ಲೂ ಹೆಲ್ಪ್ಫುಲ್ಲು ಇಲ್ಲ. ಇಕ್ಕಿ ಜೋಡಿ ಮಾತು ಬಿಟ್ಟರೆ ಕೇಳಿ ಸಫಲ ಆಗಿಲ್ಲ. ಇಕ್ಕಿ ಜೋಡಿ ಮಾತು ಬಿಟ್ಟರೆ ಕೇಳಿ ಇಂಜಿನಿಯರ್ ಆಗಂಗಿಲ್ಲ. ಈಸ್ ಇಟ್ ಟ್ರೂ? ಬಟ್ ನಮಗೆ ಏನಾಗುತ್ತೆ, ನಮಗೇನು ಎಫೆಕ್ಟ್ ಆಗುತ್ತೆ? ದ ಲಾಸ್ ಈಸ್ ಟು ಮೈ ಸೆಲ್ಫ್. ಇಫ್ ಶಿ ಇಸ್ ನಾಟ್ ಟಾಕಿಂಗ್ ಟು ಹರ್, ದ ಲಾಸ್ ಈಸ್ ಟು ಹರ್. ಇಫ್ ಶಿ ಇಸ್ ನಾಟ್ ಟಾಕಿಂಗ್ ಟು ಹರ್, ದ ಲಾಸ್ ಈಸ್ ಟು. ಈಗ ನಾವು ಕ್ಲಾಸ್ ಒಳಗೆ ಕೂತಿರ್ತೀವಿ, ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ದರ್ಶನ ಯಾವ ಕಡೆ ಹೋಗುತ್ತೆ, ನಾವು ಯಾರು ಮಾತು ಬಿಟ್ಟಿದ್ದು ಹೊರಗಡೆ ಹೋಗುತ್ತೆ. ಅವ್ರು ಏನು ಮಾತಾಡಕತ್ತಿರ ನಾವೇ ತಿಳ್ಕೊತೀವಿ, ನಮ್ಮ ಬಗ್ಗೆ ಮಾತಾಡಕ್ಕೆ. ನಮ್ಮ ಅಟೆನ್ಷನ್ ಎಲ್ಲ ಏನಿರುತ್ತೆ, ಮುಂಜಾನೆ ಕ್ಲಾಸ್ ಒಳಗೆ ಎಂಟರ್ ಆಗಿದ್ದ ಕ್ಲಾಸ್ ಬಿಡುತ್ತಾರು, ಅವ ಏನು ಮಾಡಕತ್ತಾನ, ಅವ ಏನು ವಿಚಾರ ಮಾಡಕತ್ತಾನ, ಅವನಿಗೆ ಏನು ಹಾಕತ್ತಾನ. ವಿ ಆರ್ ವೇಸ್ಟಿಂಗ್ ಅವರ್ ಎನರ್ಜಿ. ವೈ? ವೇರ್? ಅನ್ನೆಸೆಸರಿ. ಸಮುದಾಯ ನಮ್ಮದಲ್ಲ. ವೇರ್ ಯು ಹ್ಯಾವ್ ಟು ವೇಸ್ಟ್ ಯುವರ್ ಎನರ್ಜಿ ಆನ್ ಟು ಸ್ಟಡಿ ವಿತ್ ದ ಟೀಚರ್ಸ್, ಟು ಲರ್ನ್. ನಿಮ್ಮ ಎನರ್ಜಿ, ಪವರ್ಫುಲ್ ಎನರ್ಜಿ ಅಲ್ಲಿ ವೇಸ್ಟ್ ಮಾಡಬೇಕಾಗಿತ್ತು. ನಾವೇನು ಮಾಡ್ತೀವಿ? ಅನ್ನೆಸೆಸರಿ ಥಿಂಗ್ಸ್ ವಿಚಾರ ಮಾಡ್ತೀವಿ. ಈಗ ಹೇಳಕತ್ತೀನಿ, ಈಗೀಗ ಶೇಕ್ ಹ್ಯಾಂಡ್ ಮಾಡತ್ತಂದ್ರೆ ನಾ ಮಾಡಂಗಿಲ್ಲ ಅಂತ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಟೇಕಿಂಗ್ ಜಸ್ಟ್ ದಿಸ್ ಅಪರ್ಚುನಿಟಿ ಟು ರೆಡ್ಯೂಸ್ ಯುವರ್ ವೇಟ್. ಅವ್ನ ಕೈಯಾಗಿ ಭಯ ಕೊಟ್ಟಿದ್ದಲ್ಲ. ಇವತ್ತು ಇನ್ನೂ ಒಂದು ವರ್ಷ ಆದರೆ ದಿಸ್ ವಿಲ್ ಬಿಕಮ್ ಎ ಬಿಗ್ ಬರ್ಡನ್ ಫಾರ್ ದೀಸ್ ಟೂ ಪೀಪಲ್ಸ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್.